ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ. ಅಧ್ಯಾಯ 7 ರಾಷ್ಟ್ರಗಳು ಒಟ್ಟುಗೂಡುವುದು ಮತ್ತು ದೇವರ ರೌದ್ರದ ಮಹಾ ಬೆಂಕಿಗಾಗಿ ಅಂಶಗಳ ಪೂರ್ವ ಸಿದ್ಧತೆ. ಪುಟ 194. ಹಾಗಿದ್ದರೂ ಲೆಕ್ಕವಿಲ್ಲದಷ್ಟು ಹೊಸ ನೌಕರರು ದೇಶದಿಂದ ಮತ್ತು ನಗರದಿಂದ ಖಾಲಿ ಇರುವ ಜಾಗ ಭರ್ತಿ ಮಾಡಲು ಪ್ರತಿ ವಾರವೂ ಬರುತ್ತಾರೆ ಮತ್ತು ನಾವು ನ್ಯೂಯಾರ್ಕ್ನಲ್ಲಿ ಈ ಪರಿಸ್ಥಿತಿಯು ವಿಚಿತ್ರವಾಗಿದೆ ಎಂದು ಊಹಿಸುವುದು ಬೇಡ. ಮಹಾನಗರದಲ್ಲಿ ಇದು ಎಷ್ಟರ ಮಟ್ಟಿಗೆ ನಿಜವೋ ಅಷ್ಟರ ಮಟ್ಟಿಗೆ ಅಮೆರಿಕಾದ ಪ್ರತಿಯೊಂದು ನಗರದಲ್ಲೂ ನಿಜವೇ. ಕ್ಯಾಪಿಟಲ್ನ ಬಂಗಾರದ ಮುಕುಟವು ಜಂಬದಿಂದ ಮೇಲೇಳುವ ಬೋಸ್ಟನ್ನ ಬೀಕನ್ ಹಿಲ್ನ ಪಿರಂಗಿ ಶಾಟ್ನೊಳಗೆ ನೂರಾರು ಕುಟುಂಬಗಳು ನಿಧಾನಗತಿಯಲ್ಲಿ ಹಸಿವಿನಿಂದ ಬಳಲುತ್ತಿದ್ದಾರೆ ಮತ್ತು ಉಸಿರುಗಟ್ಟಿ ಹೋಗಿದ್ದಾರೆ. ಕುಟುಂಬಗಳು ಕೆಚ್ಚೆದೆಯಿಂದ ಜೀವನದ ಅತ್ಯಲ್ಪ ಬೇಡಿಕೆಗಳಿಗೂ ಹೋರಾಡುತ್ತಿದ್ದಾರೆ ಹಾಗೂ ವರ್ಷದಿಂದ ವರ್ಷಕ್ಕೆ ಪರಿಸ್ಥಿತಿಯು ಬಿಗಡಾಯಿಸುತ್ತಾ ಹೋಗುತ್ತಿದೆ. ಆಹಾರಕ್ಕಾಗಿ ಹೋರಾಟವು ಘೋರವಾಗುತ್ತಿದೆ ಮತ್ತು ಮೇಲ್ನೋಟವು ನಿರಾಶಾದಾಯಕವಾಗಿದೆ. ಈ ಶ್ರಮಜೀವಿಗಳೊಬ್ಬರೊಡನೆ ಮಾತನಾಡುವಾಗ ಆತನು ಕರುಣಾಜನಕವಾಗಿ ಮತ್ತು ಖಿನ್ನತೆಯಿಂದ ತಿಳಿಸುವುದು ಆಶಾರಹಿತ ಅಥವಾ ನಿರ್ಜೀವವಾದ ಗ್ರಹಿಕೆಯಿಂದ ತನ್ನ ಮಾತುಗಳು ಕಠೋರ ಅಭಿಪ್ರಾಯ. ನಾನು ಒಮ್ಮೆ ಒಬ್ಬ ನಿರಂಕುಶಾಧಿಕಾರಿಯಿಂದ ಒಂದು ಮನುಷ್ಯನನ್ನು ಕಬ್ಬಿಣದ ಪಂಜರ ಚಿಕ್ಕ ಪೆಟ್ಟಿಗೆಯಲ್ಲಿ ಹಾಕಿರುವ ಬಗ್ಗೆ ಕೇಳಿದ್ದೇನೆ ಮತ್ತು ಪ್ರತಿದಿನವೂ ಆ ಗೋಡೆಗಳು ಆತನಿಗೆ ಬಹಳ ಹತ್ತಿರ ಬರುವಂತೆ ಕಂಡುಬರುತ್ತಿತ್ತು. ಕೊನೆಗೆ ಗೋಡೆಗಳು ಎರಡೂ ಎಷ್ಟು ಹತ್ತಿರ ಬಂದವೆಂದರೆ ಪ್ರತಿದಿನವೂ ಆತನ ಜೀವನದ ಒಂದು ಭಾಗವನ್ನು ಆ ಗೋಡೆಗಳು ಹಿಂಡುತ್ತಿದ್ದವು. ಪರಂತು ನನಗನಿಸುತ್ತದೆ ನಾವು ಆ ಮನುಷ್ಯನಂತೆಯೇ ಇದ್ದೇವೆ ಮತ್ತು ಆ ಚಿಕ್ಕ ಪೆಟ್ಟಿಗೆಗಳು ಒತ್ತೊಯ್ಯುವುದನ್ನು ನೋಡುವಾಗ ಕೆಲವು ಸಾರಿ ನನ್ನ ಪತ್ನಿಗೆ ಹೇಳುತ್ತೇನೆ, ಇನ್ನು ಸ್ವಲ್ಪ ಜೀವ ಹಿಂಡಬೇಕಾಗಿದೆ. ಕೆಲವು ದಿನಗಳಲ್ಲಿ ನಾವು ಹೋಗುತ್ತೇವೆ. ನಾನು ಇತ್ತೀಚೆಗೆ 20ಕ್ಕಿಂತ ಹೆಚ್ಚು ಬಾಡಿಗೆ ಮನೆಗಳಿಗೆ ಭೇಟಿ ನೀಡಿದೆ. ಅಲ್ಲಿ ಜೀವವು ಸಾವಿನೊಂದಿಗೆ ಹೋರಾಡುತ್ತಿದೆ. ಅಲ್ಲಿ ತಾಳ್ಮೆಯ ವೀರತ್ವವು ಧೈರ್ಯದ ಕಾರ್ಯಗಳಿಗಿಂತಲೂ ಯುದ್ಧ ಭೂಮಿ ಹರ್ಷದ ಕೂಗಿಗಿಂತಲೂ ಶ್ರೇಷ್ಠವಾಗಿ ಗೆದ್ದಿತು. ತಾಯಂದಿರು ಮತ್ತು ಹೆಣ್ಣು ಮಕ್ಕಳು ಸೂಜಿಯನ್ನು ಒಂದೇ ಸಮನೆ ಓಡಿಸುತ್ತಿದ್ದರು. ಇನ್ನು ಕೆಲವು ಮನೆಗಳಲ್ಲಿ ಗುಳಿ ಬಿದ್ದ ಕಣ್ಣುಗಳು, ಹಾಸಿಗೆ ಹಿಡಿದ ಅಂಗವಿಕಲರು, ಸಣಕಲು ಮುಖಗಳು ತಿಂಗಳುಗಳಿಂದ ಹಸಿವಿನ ಕಥೆಯನ್ನು ಸ್ಪಷ್ಟವಾಗಿ ಹೇಳುತ್ತಿದ್ದವು. ಬಹುಶಃ ಅನೇಕ ವರ್ಷಗಳಿಂದ ಕೊಳಕಿನ ಮಧ್ಯೆ ಹಸಿದುಕೊಂಡಿರುವುದು ಜಿಗುಪ್ಸೆ ಭರಿಸುವ ವಾಸನೆ. ಲೋಕದ ಕೊಳಕು ತುಂಬಿರುವ ಸಾಮಾಜಿಕ ನೆಲಮಾಳಿಗೆ ಎಂದೆಂದಿಗೂ ಇರುವ ಹಸಿವೆ ಮತ್ತು ಭಯದ ಭೂತ ದರ್ಶನಕ್ಕೆ ಯಾರಾದರೂ ಸರಿ ನೋವಿನಿಂದ ಜಾಗೃತವಾಗುತ್ತಾರೆ. ಜೀವಮಾನವಿಡೀ ಭಯವು ಬಹಿಷ್ಕೃತರ ಹೃದಯಗಳ ಮೇಲೆ ಭಾರದಿಂದ ಒತ್ತುತ್ತಾ ಪುಡಿ ಮಾಡುತ್ತದೆ. ಜಮೀನುದಾರನು ವಿಲೇವಾರಿ ರಿಟ್ ಹಿಡಿದವನಾಗಿ ಅವರ ಮನಸ್ಸಿನ ಕಣ್ಮುಂದೆ ನಿಂತಿದ್ದಾನೆ. ಅನಾರೋಗ್ಯದ ಭಯವು ಪ್ರತಿ ಎಚ್ಚರದ ಕ್ಷಣವನ್ನು ಕಾಡುತ್ತದೆ. ಅವರಿಗೆ ಕಾಯಿಲೆ ಅಂದರೆ ಜೀವನಕ್ಕೆ ಅಗತ್ಯವಿರುವ ಘೋಷಣೆಗೆ ಅಲ್ಪವನ್ನೂ ಒದಗಿಸಲು ಅಸಮರ್ಥತೆಯಾಗಿದೆ. ಬರಬಹುದಾದ ಭವಿಷ್ಯದ ಹತಾಶೆ ಅವರನ್ನು ಆಗಾಗ್ಗೆ ಹಿಂಸಿಸುವುದು. ಇಂದು ನಮ್ಮ ದೊಡ್ಡ ನಗರಗಳ ಕೊಳಗೇರಿಯಲ್ಲಿ ತಾಳ್ಮೆಯಿಂದ ದುಡಿಯುವವರ ಸಾಮಾನ್ಯ ಸಂಗತಿ ಹೀಗಿದೆ. ಅವರೆಲ್ಲರ ಮುಖಗಳಲ್ಲಿ ಗೆಲುವಿಲ್ಲದ ದುಃಖ ಮತ್ತು ಮೂಕ ವಿರಕ್ತಿಯನ್ನು ಕಾಣಬಹುದಾಗಿದೆ. ಕೆಲವು ಸಲ ಗುಹೆಯಾಕಾರದ ಗೂಡಿನಿಂದ ಬೆಳಕು ಬೀರುತ್ತದೆ. ಅದು ಒಂದು ಕ್ಷುಲ್ಲಕ ಹೊಳಪು, ಹೊಗೆಯಾಡುತ್ತಿರುವ ಬೆಂಕಿ, ತಪ್ಪುಗಳನ್ನು ಸಹಿಸಿಕೊಂಡ ಎಂದೆಂದಿಗೂ ಇರುವ ಪ್ರಜ್ಞೆ. ಅವರು ತಮ್ಮ ವಿಧಿಗಿಂತಲೂ ಹೊಲದಲ್ಲಿರುವ ದನಗಳು ಎಷ್ಟೋ ಸಂತೋಷವಾಗಿದೆ ಎಂದು ಒಂದು ರೀತಿಯ ಮೂಕತನದಿಂದ ಭಾವಿಸುತ್ತಾರೆ. ಅವರು ರೊಟ್ಟಿಗಾಗಿ ಬೆಳಗಿನಿಂದ ರಾತ್ರಿಯವರೆವಿಗೂ ದುಡಿದರೂ, ದರಿದ್ರ ಕೋಣೆಯಲ್ಲಿದ್ದರೂ, ಕ್ರೈಸ್ತ ಧರ್ಮದ ಹರ್ಷದಾಯಕ ಕೇಂದ್ರಗಳಲ್ಲಿ ನಿರೀಕ್ಷೆಯ ಕಿಟಕಿ ಮುಚ್ಚಲ್ಪಡುತ್ತಿದೆ ಎಂದು ಅವರಿಗೆ ತಿಳಿದಿದೆ. ಖಂಡಿತವಾಗಿ ದುಃಖವೇ. ಈ ಆಲೋಚನೆಯು ಈ ಪ್ರಸ್ತುತ ಕಾಲದಲ್ಲಿ ನಮ್ಮ ನಾಡು ಎಂದಿಗಿಂತಲೂ ಹೆಚ್ಚಾಗಿ ಅಲಂಕೃತಗೊಂಡಿದ್ದರೂ, ಆ ನಮ್ಮ ನಜರಾಯನಿಗಾಗಿ ಭವ್ಯವಾದ ದೇವಾಲಯಗಳು ಮುಡಿಪಾಗಿಟ್ಟಿರುವರು.
ಆದರೆ ಆತನಾದರೋ ಬಡವರ, ಕೆಳಮಟ್ಟದವರ ಮತ್ತು ಬಹಿಷ್ಕೃತರ ಮಧ್ಯೆ ಸೇವೆ ಸಲ್ಲಿಸಲು ತನ್ನ ಜೀವಮಾನವನ್ನು ಮೀಸಲಾಗಿಟ್ಟನು. ದುಸ್ಥಿತಿಯ ಅಲೆಯು ಮೇಲೇರುತ್ತಿದೆ. ಪ್ರತಿ ವರ್ಷವೂ ಆಹ್ವಾನಿಸದ ಬಡತನವು ಸಾವಿರಾರು ಜನರ ಜೀವಗಳಲ್ಲಿ ಅನಿವಾರ್ಯ ವಿಧಿಯಾಗಿದೆ. ಹಿಂದೆಂದೂ ಪರೋಪಕಾರದ ಭಾವನೆ ಹೆಚ್ಚು ಸಾಮಾನ್ಯವಾಗಿ ಜನರ ತುಟಿಗಳ ಮೇಲೆ ಇರಲಿಲ್ಲ.